ಹಲೋ ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ನನ್ನ ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಹಲವಾರು ರೀತಿಯಾದಂತಹ ಅಪ್ಡೇಟ್ಸ್ನ ನಾನು ಕೊಡಬೇಕು. ಯಾಕಂದರೆ ನಿನ್ನೆ ಈವ್ನಿಂಗಿಂದ ನಾನು ಯಾವುದೇ ರೀತಿಯಾದಂತಹ ಪ್ರೋಮೋ ಆಗಿರ್ಬೋದು, ಯಾವುದೇ ರೀತಿಯಾದಂತಹ ಅಪ್ಡೇಟ್ನ ಕೊಟ್ಟಿಲ್ಲ. ಈಗಿನ ಒಂದು ವಿಡಿಯೋದಲ್ಲಿ ಹಲವಾರು ಪ್ರೋಮೋಗಳಿಗೆ ಒಂದೇ ಒಂದು ಎಕ್ಸ್ಪ್ಲನೇಷನ್ ಕೊಡೋಣ ಅಂತ. ಹಾಗೆ ಬಿಗ್ ಬಾಸ್ ಮನೆ ಲಾಕ್ ಆಗ್ತಾ ಇದೆಯಾ, ಹಾಗೆ ಕೋರ್ಟಿಂದ ಏನು ಆದೇಶ ಬಂದಿದೆ ಅನ್ನೋದನ್ನ ಕೂಡ ಹೇಳ್ತೀನಿ. ಐ ಥಿಂಕ್ ನಿಮ್ಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡ್ತಾ, ಶೇರ್ ಮಾಡ್ತಾ, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ. ಮೊದಲನೇದಾಗಿ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು, ಅರಸರು ಹಾಗೆ ಅವರ ಸೇವಕರು ಹಾಗೆ ಮಧ್ಯ ಇವಾಗ ಬಂದಿರೋದು ಅಸುರರು ಅಂತ ಕೂಡ ಬಂದಿದೆ. ಆ್ಯಕ್ಚುಲಿ ಮನೆಯವ್ರಿಗೆ ಆ ಒಂದು ಕಾನ್ಸೆಪ್ಟೇ ಅರ್ಥ ಆಗ್ತಿಲ್ಲ. ಅರಸರು ಮತ್ತು ಏನು ಕಾಕ್ರೋಚ್ ಸುಧೀರ್ ಅವರು ಏನು ಮಾಡ್ತಾ ಇದ್ದಾರೆ ಅದು ಕರೆಕ್ಟಾಗಿದೆ, ಬಟ್ ಅದನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ಬರ್ತಾ ಇಲ್ಲ. ಸುಮ್ಮನೆ ಜಗಳ ಆಡ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ. ಬಟ್ ನಿಮ್ಮೆಲ್ಲರ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ. ಹಾಗೆ ಇನ್ನು ನೋಟಿಸ್ ವಿಷಯಕ್ಕೆ ಬರೋ ಹಾಗಿದ್ರೆ ಬಿಗ್ ಬಾಸ್ ಮನೆ ಲಾಕ್ ಆಗುತ್ತಾ, ಇನ್ನು ಬಿಗ್ ಬಾಸ್ ನಡೆಯೋದಿಲ್ವಾ ಅಂತ ಕೇಳೋ ಹಾಗಿದ್ರೆ ಅದು ಆ್ಯಕ್ಚುಲಿ ಕೋರ್ಟ್ನಲ್ಲಿದೆ. ಅದ್ರ ಬಗ್ಗೆ ನಾವು ಏನು ಮಾತಾಡೋದಕ್ಕೆ ಆಗಲ್ಲ. ಪ್ರೆಸೆಂಟ್ಲಿ ಎಲ್ಲ ಕಂಟೆಸ್ಟೆಂಟ್ಗಳು ಕೂಡ ಒಂದು ಖಾಸಗಿ ರೆಸಾರ್ಟ್ನಲ್ಲಿ ಇದ್ದಾರೆ ಅನ್ನುವಂತಹ ಒಂದು ನ್ಯೂಸ್ ಅಂತೂ ಇದೆ. ಹಾಗೆ ಏನು ಜಿಯೋ ಹಾಟ್ಸ್ಟಾರ್ನಲ್ಲಿ ಏನು ಲೈವ್ ಬರ್ತಾ ಇತ್ತು ಅದು ಸ್ಥಗಿತ ಆಗಿದೆ. ಇವತ್ತು ಮಾರ್ನಿಂಗಿಂದ ಸ್ಥಗಿತ ಆಗಿದೆ. ನಿನ್ನೆ ನೈಟೆಲ್ಲ ಬರ್ತಾ ಇತ್ತು. ಮೇ ಬಿ ನನಗೆ ಅನ್ನಿಸ್ದಂಗೆ ಜಿಯೋ ಹಾಟ್ಸ್ಟಾರ್ನಲ್ಲಿ ಏನು ಬರ್ತಿತ್ತು ಲೈವು ಅದು ಮೇ ಬಿ ಒಂದು ಹಾಫ್ ಡೇ ರೆಕಾರ್ಡೆಡ್ ಇರಬೇಕು ಅಂತ ನನಗನ್ನಿಸ್ತು ಪರ್ಸ್ನಲಿ. ನಿಮಗೆಲ್ಲ ಏನು ಅನ್ನಿಸ್ತು ಅನ್ನೋದನ್ನ ಕೂಡ ಹೇಳಿ. ಹಾಗೆ ಇವತ್ತು ಆಗುತ್ತೆ, ನಾಳೆಗೂ ಆಗುವಷ್ಟು ಇರುತ್ತೆ. ಇನ್ನು ನಾಡಿದ್ರಿಂದ ಕೋರ್ಟ್ ಏನೋ ಆದೇಶ ಇವತ್ತು ಸಂಜೆ 4:30-5 ಗಂಟೆ ಅಷ್ಟೊತ್ತಿಗೆ ಏನೋ ಹೋಗಿದ್ದಾರೆ ಎಲ್ಲರೂ ಬಿಗ್ ಬಾಸ್ ಮನೆಗೆ ಅಂತ ಕೆಲವು ವಾಹಿನಿಯಲ್ಲಿ ಬರ್ತಾ ಇದೆ. ಇನ್ನು ಕೆಲವರು ಏನು ಅದರ ಮಾಹಿತಿನ ಕೊಡ್ತಾ ಇಲ್ಲ. ಸೊ ನೋಡೋಣ ಏನೇನಾಗುತ್ತೆ ಅಂತ. ಬಿಗ್ ಬಾಸ್ ಅಂತೂ ನಿಲ್ಲಬಾರ್ದು, ಯಾಕಂದರೆ ತುಂಬ ಎಂಟರ್ಟೈನಿಂಗ್ ಆಗಿದೆ. ಹಾಗೆ 1 ಮತ್ತು 2 12 ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಅನ್ನುವಂತಹ ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ. ಸೊ ಇದ್ರ ಬಗ್ಗೆ ನನಗಂತೂ ತಿಳ್ಕೊಳ್ಳೋದಕ್ಕೆ ತುಂಬ ಕುತೂಹಲ ಇದೆ. ಬರೀ 9-10 ದಿನಕ್ಕೆ ಈ ಥರ ಕ್ಲೋಸ್ ಆಯಿತು ಅಂದರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ನನಗಂತೂ. ಸೊ ನಿಮ್ಮೆಲ್ಲರ ಅಭಿಪ್ರಾಯವನ್ನು ಹೇಳಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಇದ್ದರೆ ಒಂದು ಲೈಕ್ ಮಾಡ್ತಾ, ಶೇರ್ ಮಾಡ್ತಾ, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ.